ಸರ್, ಆಯುರ್ವೇದದಲ್ಲಿ ವಿವಿಧ ಚಿಕಿತ್ಸೆಗಳಿದೆ ಅಂತ ನಾನು ಇಲ್ಲಿ ಬೋರ್ಡ್ ನೋಡಿದೆ. ಇಲ್ಲಿ ಇದನ್ನು ಒಂದೊಂದೇ ನನಗೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗತ್ತಾ ಸರ್? ಆಯುರ್ವೇದದಲ್ಲಿ ಪಂಚಕರ್ಮ ಅಂತ ಏನು ಹೇಳ್ತೀವಿ, ಅದಕ್ಕಿಂತ ಮುಂಚೆ ಪೂರ್ವಕರ್ಮ ಅಂತ ಹೇಳ್ತೀವಿ. ಸೊ ಸ್ನೇಹನ ಸ್ವೇದನ ಅಂತ ಒಂದಿಷ್ಟು ಕಾನ್ಸೆಪ್ಟ್ ಬರುತ್ತೆ. ಸ್ನೇಹನ ಅಂದರೆ ದೇಹದಲ್ಲಿ ಎಣ್ಣೆ ಅಂಶ ಮಾಡುವಂಥದ್ದು. ಸೊ ದೇಹ ಎಲ್ಲ ಶುದ್ಧಿ ಆಗಬೇಕು, ಅದಕ್ಕಿಂತ ಮುಂಚೆ ದೇಹದಲ್ಲಿ ಎಣ್ಣೆ ಅಂಶ ಜಾಸ್ತಿ ಆಗುತ್ತೆ. ಆ ದೇಹ ಶುದ್ಧಿ ಮಾಡ್ಕೊಳ್ಳೋಕ್ಕೆ ನಾವು ಬಾಡಿ ರೆಡಿ ಆಗಬೇಕು. ಸೊ ಪ್ರಿಪ್ರೇಟರಿ ಪ್ರೊಸೀಜರ್ಸ್ ಅಂತ ಹೇಳ್ತೀವಿ. ಸ್ನೇಹನ ಅಂತಂದರೆ ಇಲ್ಲಿ ನೀವು ನೋಡ್ತೀರೋ ಹಾಗೆ ಸ್ನೇಹ ಪಾನ. ಸೊ ಫಸ್ಟ್ ಒನ್ ಅಲ್ಲಿ ನಾವು ಔಷಧೀಯ ಒಂದು ತುಪ್ಪ ಅಥವಾ ಆಯಿಲ್, ಸೊ ಮೆಡಿಕೇಟೆಡ್ ಗೀ ಆಯಿಲ್ ಕೊಡಿಸ್ತೀವಿ. ಅದರ ನಂತರ ಪಂಚಕರ್ಮ ಚಿಕಿತ್ಸೆ. ಅಥವಾ ನೆಕ್ಸ್ಟ್ ಬರುತ್ತೆ ಕಾನ್ಸೆಪ್ಟ್ ಸ್ವೇದನ, ಅಂದರೆ ಸ್ಟೀಮ್. ವೆರೈಟೀಸ್ ಆಫ್ ಸ್ಟೀಮ್ ಬರುತ್ತೆ. ಒಂದು ಫುಲ್ ಬಾಡಿ ಸ್ಟೀಮ್ ಇರುತ್ತೆ, ಇಲ್ಲಾಂದರೆ ಪರ್ಟಿಕ್ಯುಲರ್ ಪಾರ್ಟ್ ಸ್ಟೀಮ್ ಇರುತ್ತೆ. ಅದನ್ನು ಔಷಧಿ ಗಂಟು ಮೂಲಕ ಕೊಡ್ತೀವಿ, ಇಲ್ಲಾಂದರೆ ಬ್ಯಾಂಡೇಜ್ ಮೂಲಕ ಹಾಕ್ತೀವಿ. ಸೊ ವೆರೈಟೀಸ್ ಆಫ್ ಟ್ರೀಟ್ಮೆಂಟ್ ಸ್ನೇಹನ ಸ್ವೇದನದಲ್ಲಿ ಬರುತ್ತೆ. ಪರ್ಟಿಕ್ಯುಲರ್ ಪಾರ್ಟ್ ಬರ್ತಾ ಹೋದರೆ ಇಲ್ಲಿ ನಮ್ಮದು ಥರ್ಡ್ ಒನ್ ಏನು ತೋರಿಸ್ತಾ ಇದೆ, ಕರ್ಣಪೂರಣ ಅಂತ. ಅದು ಕಿವಿದು ಮಾತ್ರ ನಾವು ಕಿವಿ ತೊಂದರೆ, ಕಿವುಡುತನ, ಅದಕ್ಕೆಲ್ಲ ಔಷಧಿ ಆ ಕಿವಿ ಒಳಗೆ ಹಾಕ್ತೀವಿ. ಪಾದಾಭ್ಯಂಗ ಅಂತಂತಂದರೆ ಪಾದದ ತೊಂದರೆಗಳು ತುಂಬ ಈಗ ಒರಟಾಗಿರೋಂಥದ್ದು, ಆಮೇಲೆ ಕಾಲಲ್ಲಿ ಆಣೆ ಆಗಿರೋಂಥದ್ದು,